ಈಗಲೇ ಹೇಳ್ತಾ ಇದ್ದೀನಿ, ನಾನು ಯಾರ ಹೆಸರು ತಗೊಂಡು ವಿಡಿಯೋ ಮಾಡ್ತಿಲ್ಲ, ಸರಿನಾ? ಯಾರ ಕಂಪ್ನಿ ಹೆಸರು ತಗೊಂಡು ನಾನು ವಿಡಿಯೋ ಮಾಡ್ತಿಲ್ಲ, ಸರಿನಾ? ಅದನ್ನು ನಿಮ್ಮ ಮೈಂಡಲ್ಲಿದ್ದರೆ ದಯವಿಟ್ಟು ತೆಗ್ದಾಕ್ಬಿಡಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನ್ನ ವಿಡಿಯೋ ನೋಡೋ ಇಷ್ಟ ಇದ್ದರೆ ನೋಡ್ರಿ, ಇಷ್ಟ ಆಗಲಿಲ್ಲ ಸ್ಕಿಪ್ ಮಾಡಿರಿ ಅಷ್ಟೇ. ಚೆನ್ನಾಗಿ ಬರುತ್ತೆ. ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ವಿಚಾರ ಬಂದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಜನಕ್ಕೆ. ಇವತ್ತು ವಿಡಿಯೋ ಏನು ಮಾಡ್ತಿದ್ದೀನಪ್ಪ ಅಂದ್ರೆ ಹಿಂದೆ ಎಲ್ಲ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಎಲ್ಲ. ಇವತ್ತು ನಮ್ಮ ಚಿಕ್ಕಪ್ಪವ್ರ ಮನೇಲಿಲ್ಲ, ನಮ್ಮ ಮನೇಲೇ ವಿಡಿಯೋ ಮಾಡ್ತಿದ್ದೀನಿ. ಲೈಟ್ ಎಲ್ಲ ಆಫ್ ಮಾಡಿಕೊಂಡು ಚೆನ್ನಾಗೈತೆ. ಒಂದು ಚಿಕ್ಕ ಫೋನ್ ಲೈಟ್ ಹಾಕ್ಕೊಂಡು ಎದುರುಗಡೆ ಹಿಂಗೆ ಕೂತು ಟಾಪಿಕ್ ಬಗ್ಗೆ ಮಾತಾಡೋಣ. ಬೇರೆ ಬೇರೆ ಕಂಪ್ನಿಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಯಾವ ಥರ ಬಡವ್ರನ್ನ ಯಾಮಾರಿಸ್ಬೇಕು, ಯಾವ ಥರ ದುಡ್ಡು ಹೊಡಿಬೇಕು, ಯಾವ ಥರ ದರೋಡೆ ಅಂತ ಕಂಪ್ನಿಲೆಲ್ಲ ಬರಲ್ಲ. ಯಾಮಾರಿಸಿ ಹೆಂಗೆ ದುಡ್ಡು ಹೊಡಿಬೇಕು, ಹೆಂಗಿಲ್ಲ, ಯಾರನ್ನ ಇಟ್ಕೊಂಡು ನಾವು ದುಡ್ಡನ್ನ ಈ ಥರ ಮಾಡಬೇಕು, ಎಂತೆಂಥ ಜನಗಳ ಹತ್ರ ಹೋಗಿ ಏನೇನೋ ಹೇಳ್ಕೊಂಡು ಮಾಡಬೇಕು. ಆ ಥರ ಎಲ್ಲ ಥಿಂಕಿಂಗ್ ಕೆಲವು ಕಂಪನಿಗಳು. ಈಗಲೇ ಹೇಳ್ತಾ ಇದ್ದೀನಿ, ನಾನು ಯಾರ ಹೆಸರು ತಗೊಂಡು ವಿಡಿಯೋ ಮಾಡ್ತಿಲ್ಲ, ಸರಿನಾ? ಯಾರ ಕಂಪ್ನಿ ಹೆಸರು ತಗೊಂಡು ನಾನು ವಿಡಿಯೋ ಮಾಡ್ತಿಲ್ಲ, ಸರಿನಾ? ಅದನ್ನು ನಿಮ್ಮ ಮೈಂಡಲ್ಲಿದ್ದರೆ ದಯವಿಟ್ಟು ತೆಗ್ದಾಕ್ಬಿಡಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನ್ನ ವಿಡಿಯೋ ನೋಡೋ ಇಷ್ಟ ಇದ್ದರೆ ನೋಡ್ರಿ, ಇಷ್ಟ ಆಗಲಿಲ್ಲ ಸ್ಕಿಪ್ ಮಾಡಿರಿ ಅಷ್ಟೇ. ನನಗಾಗಿದ್ದು ಎಕ್ಸ್ಪೀರಿಯನ್ಸ್. ಒಂದು ಕಂಪನಿ ಇರುತ್ತೆ, ನಿಮಗೂ ಗೊತ್ತಿರುತ್ತೆ ಅದು ಯಾವ ಥರ ಪ್ರಮೋಷನ್ಸು, ಯಾವ ಥರ ಹಿಂಗೆ ಮಾಡೋದು. ಏನಿಲ್ಲ ಗುರು, ನಾ ಇಲ್ಲಿ ಫಸ್ಟ್ ಹೇಳ್ತೀನಿ. ಒಂದು ದಿವಸ ಹಿಂಗೆ ನಮ್ಮವ್ರ ಹತ್ರ ನಾನು ಫೋನ್ ಮಾತಾಡ್ಕೊಂಡು ಆರಾಮಾಗಿ ಒಂದು ಗಿಡದ ನಾಳೆ ಕುಂತಿದ್ದೆ, ಡ್ಯೂಟಿ ಮುಗಿಸ್ಕೊಂಡು ಕುಂತಿರ್ಬೇಕಾದ್ರೆ ಒಂದು ಫೋನ್ ಬರುತ್ತೆ. ಯಾರೋ ಮೇಡಮ್ ಪಾಪ ಎಲ್ಲಿಂದ ಏನು. ಯಾರ್ದು ಹೆಸರು ತಗೊಂಡು ನಾನು ವಿಡಿಯೋ ಮಾಡಲ್ಲ. ನೀವು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಯಾವ ಜಾಬ್ನು ಅಪ್ಲೈ ಮಾಡಿಲ್ಲ. ನಾನು ಅಷ್ಟೂ ನನಗೆ ಓದೋ ಕೆಪಾಸಿಟಿ ನನಗೆ ನಮ್ಮ ತಾಯಣಿಗೆ ಇಂಗ್ಲೀಷೂ ಬರಲ್ಲ. ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ ಹಂಗೆ ಹಿಂಗೆ ಅಂತ. ಈ ಥರ ಎಲ್ಲ ಅಂದರು. ಅದಾದಮೇಲೆ ಯಾವುದು ಮೇಡಮ್ ಕೆಲಸ ಏನು ಮಾಡಬೇಕು ಹಂಗೆ ನಾವು ಎತ್ತರಿ ತಾಳಿ ಸೈಡ್ ಅಲ್ವಾ, ಹೆಂಗೆ ಬೇಕಾರೆ ಎತ್ತೋದು ಮಾತಾಡ್ತೀವಿ. ಏನು ಕೆಲಸ ಮಾಡ್ಬೇಕು ಮೇಡಮ್ ಹಂಗೆ ಹೆಂಗೆ ಅಂತ. ಈ ಥರ ನೀವು ನಮ್ಮ ಕಂಪ್ನಿಗೆ ಬರಬೇಕು, ವಿಸಿಟ್ ಮಾಡಬೇಕು. ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಹಿಂಗಿರುತ್ತೆ ಹಂಗಿರುತ್ತೆ ಎಲ್ಲ ಮಾತಾಡಿದ್ರು. ಅಪ್ಪಾಜಿಗೆ ಕಾಲ್ ಮಾಡಿದೆ, ಅಪ್ಪ ಹಿಂಗಪ್ಪ ಹಿಂಗೆ ಮೇಡಮ್ ಕಾಲ್ ಮಾಡಿದ್ದಾರೆ, ಹಿಂಗೆ ಕೆಲಸ ನಾನು ಇದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀನಂತೆ. ನಾನು ಫಸ್ಟ್ ಆಫ್ ಆಲ್ ಹೇಳೋದು ಯಾವ ಜಾಬ್ನು ಅಪ್ಲೈ ಮಾಡಿಲ್ಲ. ಓದಿರೋದು ITI ಸೆಕೆಂಡ್ ಇಯರ್ ಎಲೆಕ್ಟ್ರಾನ್ ಮೆಕ್ಯಾನಿಕ್. ಅದು ಒಂದು ಸಬ್ಜೆಕ್ಟ್ ಹೋಯ್ತು ಥಿಯರಿ, ಅದನ್ನು ಕಟ್ಬಿಟ್ಟು ಪಾಸ್ ಮಾಡ್ಕೊಂಡೆ. ಎಲ್ಲ ಹೋಯ್ತು. ನಾನು ಇಷ್ಟೇ ಮುಗಿಸಿರಿ. ನಾನು ಇನ್ನೊಬ್ಬರ ಹತ್ರ ಬೇಡ ಮಾಡಿದೀನಿ ಹಂಗೆ ಮಾಡಿದ್ರೆ ಒಳ್ಳೆ ಹೆಸ್ರಿಗೋಸ್ಕರ ನಾನು ಹೇಳ್ಕೊಂಡಿಲ್ಲ. ಸರಿನಾ, ಅದು ಬಿಡ್ರಿ. ಜಾಬ್ಗೆ ಸೆಲೆಕ್ಟ್ ಆಗಿದ್ದೀನಂತೆ ಹಿಂಗೆ ಹೇಳ್ತವ್ರೆ, ವಿಸಿಟ್ ಮಾಡಬೇಕಂತೆ. ಏನಪ್ಪ ಹೌದಾ ಹಂಗೆ ಹಿಂಗೆ ಅದೇ ಕಂಪ್ನಿ ಅಂತ ನಾನು ಹೇಳಲ್ಲ. ಅದೇ ಇವ್ರ ಹೆಸರೇ ತಗೊಂಡು ಇಲ್ಲೇ ಇದೆ, ಆ ಕಂಪ್ನಿ ಇಲ್ಲೇ ಇದೆ ಅಂತ ನಾನು ಹೇಳಲ್ಲ, ಸರಿನಾ? ಆ ಕಂಪ್ನಿ ಬಗ್ಗೆ ಐ ಡೋಂಟ್ ಕೇರ್, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಆ ಕಂಪ್ನಿ ಬಗ್ಗೆ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಯಾವ ಥರ ಮೋಸ ಮಾಡ್ತಾರೆ ಬಡವ್ರನ್ನ ಆ ಥರ ಹೇಳ್ತೀನಿ. ನಾನು ಒಂದು ದಿವಸ ಓದೆ, ನನಗೆ ಅವಾಗ 19 ವರ್ಷ, ಇವಾಗ 21 ವರ್ಷ. ಸಾರ್ ಬರ್ತಾರೆ, ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಡಮ್ ಇರ್ತಾರೆ, ಅವ್ರ ರೂಮವ್ರಿಗೆ ಫೋನ್ ಮಾಡಿ ಹಿಂಗೆ ಹೊಸಬ್ರು ಬರ್ತಾರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಒಂದು ರೂಮಲ್ಲಿ ಹಾಕ್ತಾರೆ. ಈಗ ಹಾಸ್ಟೆಲ್ಲು ರೂಮ್ ಹೆಂಗಿರ್ತವೆ ಆ ಥರ. ಅದೇ ತಿರ್ಗಿ ಬೆಳಗ್ಗೆ ಸಾರ್ ಬರ್ತಾರೆ, ನಾವೆಲ್ಲ ಅಲ್ಲಿ ನಿಂತ್ಕೊಂಡಿರ್ತೀವಿ. 5 ಜನ ಎಲ್ಲರೂ ಆಧಾರ್ ಕಾರ್ಡ್ ಕೇಳಿದ್ರು. ಲಾಸ್ಟಿಗೆ ನಂದು ಬಂತು ಗುರು. ನಂದು ಅವಾಗ 19 ವರ್ಷ. ನಿನಗೆ ಅಲೋ ಇಲ್ಲಪ್ಪ ಆ ಥರ ಎಲ್ಲ ಅಂದರು. ಈಗ ಹೆಂಗೆ ಅಲೋ ಇಲ್ಲ ಅಂದ್ರೆ ಪಾಪ ಅವ್ರ ದುಡ್ಡು ಹಿಂಗೆ ಮಾಡ್ಕೊಳೋದು ಹೆಂಗೆ, ಪಾಪ ಹೊಟ್ಟೆ ಹೊಡಿಯೋದು ಅವ್ರಿಗೆ ಗೊತ್ತು ನಂಗೆ ಕಂಪಲ್ಸರಿ. ಅವ್ರದೇ ಹೆಸರು ತಗೊಂಡು ನಾವು ಮಾಡ್ತಿಲ್ಲ, ಯಾರದೇ ಹೆಸರು ತಗೊಂಡು ನಾನೇನು ಮಾಡ್ತಿಲ್ಲ. ಅವಾಗ ಹೆಂಗೆಲ್ಲ ಟೆನ್ಷನ್ ಎಲ್ಲ ಮಾಡ್ಕೊಂಡ್ರು, ಏನೋ ಒಂದು ಮಾಡೋಣ. ಮಿಕ್ಕಿದಾರೆಲ್ಲ ಹೋದ್ರು, ಸೆಲೆಕ್ಟ್ ಆದ್ರು. ಈ ಸೀದಾ ಆಫೀಸ್ಗೆ ವಿಸಿಟ್ ಮಾಡಿದ್ರು, ಹೋದ್ರು. ನಾನು ಲಾಸ್ಟಲ್ಲಿ ಆ ಸಾರ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಆಧಾರ್ ಕಾರ್ಡು ಇಸ್ಕೊಂಡ್ರು. ಅದಾದಮೇಲೆ ಎಲ್ಲ ಎಡಿಟ್ ಎಲ್ಲ ಮಾಡಿಕೊಂಡು ಅದು 2003 4 ಎಷ್ಟು ಹಾಕಿದ್ರೆ ಸರಿ ಓಕೆ ಅಂದ್ಬಿಟ್ಟು ನಾನು ಆಫೀಸಿಗೆ ಹೋದೆ. ನಿಮಗೆ 5 ದಿವಸ ಕ್ಲಾಸ್ ಇರುತ್ತೆ, ಅದ್ರ ಬಗ್ಗೆ ಕೆಲಸದ ಬಗ್ಗೆ ಎಲ್ಲ ಕ್ಲಾಸ್ ಇರುತ್ತೆ ಕೇಳಿ ಅಂತ ಹೇಳಿದ್ರು. 1 ವಾರ
ಅಲ್ಲೇ ಇದ್ದೀನಿ. ಕ್ಲಾಸ್ಗಳೆಲ್ಲ ಕೇಳ್ಕೊಂಡೆ. ವರ್ಷಕ್ಕೆ ಒಂದೇ ಸಲ ಮಾಡ್ತೀವಿ ನಾವು ಸಂತೋಷವಾಗಿ. ಅದು ಮೊಹರಂ ಹಬ್ಬ, ಹಳ್ಳಿ ಸೈಡ್ ಪೀರ್ಲ್ ಹಬ್ಬ ಅಂತಾರೆ. ನಾವು ಖುಷಿಯಾಗಿ ಮಾಡಲಿಲ್ಲ ಗುರು. ನಮ್ಮ ಮನೆಯಲ್ಲಿ ನಾನು ವರ್ಷ ಪೂರ್ತಿ ನಾನು ಖುಷಿಯಾಗಿ ಹಬ್ಬ, ಅವತ್ತೇ ನಾನು ಖುಷಿಯಾಗಿ ಹಬ್ಬ ಮಾಡಿಲ್ಲ. ಸೊ ಅವತ್ತಿನ ದಿನ ಬಂದು ಊಟ ಮಾಡ್ಕೊಂಡು ಹೋಗಿದ್ದೀನಿ. ಮನೆಯವ್ರು ಯಾರು ನೋಡ್ಲಾರ್ದೆ, ಒಂದು 5 ನಿಮಿಷ ಮಾತಾಡ್ಲಾರ್ದೆ ಹೋಗಿದ್ದೀನಿ ಆ ಕಂಪ್ನಿಗೆ, ರೂಮ್ಗೆ. ಅವ್ರು ಮೇಡಮ್ ಸಿಕ್ಕಾಪಟ್ಟೆ ಕಾಲು ಬೀಳ್ತಾರೆ ಗುರು. ಅವ್ರು ಇದು ಬೇಕಲ್ಲ, ಜಲ್ದಿ ಬರ್ಬೇಕು. ಹಂಗೆ ಎಷ್ಟೊತ್ತ ಎಲ್ಲ ಮುಗಿಸಿ ಹಂಗೆ ಎಬಿಸ್ಬಿಡೋಣ ರೊಕ್ಕಕ್ಕೆ. ಅವ್ರಿಗೆ ಐಡಿಯಾ, ಸಕ್ಕದ ಐಡಿಯಾ ಓಡ್ಸರ್. ಅದು ಹೆಂಗ್ ಹೋಗುತ್ತಿಲ್ಲ ಇವಾಗ ಗೊತ್ತಾಗ್ತಿದೆ. ವಿಸಿಟಿಂಗ್ ಎಲ್ಲ ಆಯ್ತು, ಕ್ಲಾಸಸ್ ಎಲ್ಲ ಆಯ್ತು. 20,000 ಪೋಸ್ಟ್ ಆರ್ಸ್ಕೊಳೋದು. 80,000 ಗಟ್ಲೆ ಅದಾವ ಗುರು ಪೋಸ್ಟ್ಗಳು. ಡಿ ಪೋಸ್ಟ್ ಅಂತೆ 30,000 ಪೋಸ್ಟಿಗೆ ಹೋಗ್ತೀನಿ ಇನ್ನೂ ದುಡ್ಡು ಹಂಗೆ. ಅದರಲ್ಲಿ ಏನೋ ಮಾಡಿದವರು ಒಳ್ಳೆ ಬೈಕು, ಒಳ್ಳೆ ಕಾರು, ಒಳ್ಳೆ ಸೆಲೆಬ್ರೇಷನ್, ಹಂಗೆ ಹಿಂಗೆ. ಸೊ ಅಲ್ಲಿ ಕ್ಲಾಸಲ್ಲಿ ಆಮೇಲೆ ಗೊತ್ತಾಯ್ತು, ಓಹೋ ಒಂದು 5 ಜನಕ್ಕೆ ಫೋನ್ ಮಾಡ್ಬೇಕು, ನಮ್ಮ ಕಂಪ್ನಿ ಕರೆಸ್ಬೇಕು, ಅವ್ರು ಹೆಂಗ ಒಂದು ಮಾಡಿ ಒಳ್ಳೆ ದುಡ್ಡು ಕಟ್ಸ್ಕೋಬೇಕು, ಒಂದು 30-40 ಸಾವಿರ ಹಂಗೆ ಕುಣಿಗೆ ಬೀಳಿಸ್ಬೇಕು. ಹಂಗೇನು ಚೆನ್ನಾಗಿ ಅರ್ಥ ಆಯ್ತು. ಸರಿ ಓಕೆ ಅಂತ ನಾನು ಡಿ ಪೋಸ್ಟ್ ಆರಿಸ್ಕೊಂಡು ಆಯ್ಕೆ ಮಾಡಿಕೊಂಡು ನಾನು ಸಾರ್ ಹತ್ರ ಹೋದೆ. ಅವ್ರ ಮ್ಯಾನೇಜರ್ ಏನೋ ಗೊತ್ತಿಲ್ಲ, ಅವ್ರು ಏನೋ 10th ಫೇಲ್ ಆಗಿ ಆ ಪೋಸ್ಟಿಗೆ ಬಂದ್ರಂತೆ. ಗುರು ಅವ್ರು ಶ್ರೀಮಂತರು. ತಾಯಿದು ತಾಳಿ ಆದ್ರೂ ಒತ್ತಿಟ್ಟು ಬರ್ತಾರೆ, ತಂಗಿದ ಕಾಲಿನ ಸಾರನಾದ್ರೂ ಒತ್ತಿಟ್ಟು ಬರ್ತಾರೆ. ಅವು ಚೆನ್ನಾಗ್ ಗೊತ್ತು ನೀವ್ ಏನೇನ್ ಮಾತಾಡಿದೀರಂತ. ಒಬ್ರು ಮೇಡಮ್ ಹೇಳ್ತಾರೆ, ನಾನು ಕುರಿ ಕಾಯ್ತಿದ್ದೆ, ಅವಾಗ ಒಂದು ಫೋನ್ ಬಂದಿತ್ತು ನನಗೆ, ಗೋವಾದಾಗ ನಮ್ ತಾಯಿ ಸೋತಿದ್ಲು, ಹಂಗೆ ಪುರಾಣ ಎಲ್ಲ ಹೇಳ್ತಾವ್ರೆ. ಸಾಕು ನಿಜಾನೇ ಇಲ್ಲ ಗೊತ್ತಿಲ್ಲ. ಒಳ್ಳೆ ಹಂಗೆ ಕ್ರಶ್ ಆಗ್ಬಿಡ್ಬೇಕು. ಹಂಗೆ ದುಡ್ಡು ಹಂಗೆ ಚಲಾಡ್ತಿರ್ಬೇಕು. ಇನ್ನೊಂದ್ 2 ದಿವಸ ಹಂಗ ಕ್ರಶ್ ಆಗೋ ತರ ಮಾತಾಡ್ತಾರೆ. ಯಾವ ತರ ಮಾತಾಡ್ತಾರೆ ಗೊತ್ತಾ? ಹಿಂಗಿದ್ದೇನ. ಸೊ ಅಲ್ಲಿ ನಾವು ಒಂದು ಪ್ರಶ್ನೆ ಉತ್ತರ ಕೊಟ್ಟೆ. ಅಲ್ಲೊಂದು ಜ್ಯೂಸ್ ಬಾಟ್ಲಿ ಕೊಟ್ರು. ಸರ್ ಏನ್ ಮಾರಿ ಆ ಪೋಸ್ಟ್ಗೆ ಹೋಗಿರ್ತಾರೆ ಗೊತ್ತಿಲ್ಲ. ಸೊ ನನಗಂತೂ ಬಡವ್ರ ಹೊಟ್ಟೆ ಮೇಲೆ ಬಡಿಬೇಕಂತ ನನಗೆ ಇಷ್ಟ ಇಲ್ಲ. ನಾನು ಒಬ್ಬ ರೈತರ ಮಗನೇ. ಸೊ ಎಲ್ಲರೂ ರೈತರ ಮಗನೇ. ಸೊ ಒಬ್ಬೊಬ್ರು ಕ್ರೂರಿಯಾಗಿರ್ತಾರೆ. ದೊಡ್ಡ ಇಂಟರ್ವ್ಯೂ ತಗೊಳೋದು, ಇನ್ನೇನು ಕೆಲಸ ಇದನ್ನೇ ಮಾಡ್ಬೇಕು, ನೀನು ಇಂಥವ್ರನ್ನೇ ಇದು ಮಾಡ್ಕೋಬೇಕಂತ ಹೇಳಿದ್ರು. ಇದು ಸುಮ್ಮನೆ ಇಂಗ್ಲೀಷಾಗಿ ಹೇಳ್ತಾರೆ, ಸುಮ್ಮನೆ ನಾವು ಏನೋ ತಿಳ್ಕೊಂತೀವಿ ಹಿಂಗೆ ಅಂದ್ಬಿಡೋದೆ. ನೋಗಿ ಹೇಳ್ದೆ, ಸರಿ ಓಕೆ. ಒಂದು ಆಟ ಆಡಿಸಿದ್ರು. ಆ ಒಂದು ಆಟ ಆಡಿದ್ಮೇಲೆ ಸೆಲೆಕ್ಟ್ ಮಾಡ್ತಾರಂತೆ. ಅದೇನಪ್ಪ, ಒಬ್ರ ಹತ್ರ ಹೋಗಿ 200 ರೂಪಾಯಿ ಇಸ್ಕೊಂಬರ್ಬೇಕಂತೆ. ಫಸ್ಟ್ ಆಟ ಆಡಿಸಿದ್ದು 5,000 ರೂಪಾಯಿ ಹಾಕಿಸ್ಕೋಬೇಕಂತ ಯಾರ ಹತ್ರ. 1,000 ರೂಪಾಯಿ ಹಾಕಿಸ್ಕೊಳ್ಳಿ, ನೀವು ಸೆಲೆಕ್ಟ್ ಆಗ್ತೀರಾ, ನಿಮ್ಗೆ ಇನ್ನೊಂದು ಹೇಳ್ತೀವಿ ಅಂತಂದ್ರೆ. ಸರಿ ಓಕೆ ಅಂದ್ಬಿಟ್ಟು ನಾನು ಯಾರ್ಯಾರಿಗೋ ಪಾಪ ಫೋನ್ ಮಾಡಿದೆ. ಅವ್ರ ಈಚೆಗೆ ಯಾರ್ಯಾರಿಗೋ ಫೋನ್ ಮಾಡಿ ಸುಮ್ಮನೆ ಹಂಗಣ ಹಂಗಮ್ಮ ಸ್ವಲ್ಪ ಬೇಕಿತ್ತು, ಹಂಗೆ ಈಗ ಜಸ್ಟ್ ಆಗ್ತೀನಿ ಹಂಗೆ ಅಂತ ಹೇಳಿದ್ರೆ. ಸೊ ಯಾರು ಸೊ ಕಷ್ಟ ಅಂತ ಗೊತ್ತು. ಈಗ ರಿಯಲ್ ಆಗಿ ಗೊತ್ತಾಗ್ಬಿಡ್ತದೆ ನಮಗೆ ಯಾವ ಥರ ಕಷ್ಟ ಇದ್ದಾಗ ಯಾವ ಜನ ಬರ್ತಾರೆ ಹೆಂಗೆ ಅಂತ ಆದ್ರೆ ನಾವು ಫೋನು ಆ ಕಂಪ್ನಿಗೆ ಹೋಗಿ ತಿಳ್ಕೊಬೇಕಂಬುದು ಏನೈತೆ. ಸೊ ಎಲ್ಲ ಗೊತ್ತಿರುತ್ತೆ. ಇಂಥ ಟೈಮ್ ಇವರೇ ನಮ್ಗೆ ಹೆಲ್ಪ್ ಮಾಡ್ತಾರೆ, ಇವರೇ ನಮಗೆ ಇಂಥವ್ರು ಇರ್ತಾನೆ ಗೊತ್ತಿರುತ್ತೆ. ಸೊ ಆ ಕಂಪ್ನಿಗೆ ಹೋಗಿ ಇಂಥವ್ರೆ ಕಷ್ಟ ಸಹಾಯ ಆಗ್ತಾರೆ ಅಂತ ಏನು ಗೊತ್ತಿರುತ್ತೆ. ಯಾರು ಹಾಕ್ಲಿಲ್ಲ. ನಾನು ಸಾರ್ ಹತ್ರ ಸರ್ ಯಾರು ಹಾಕ್ಲಿಲ್ಲ, ಯಾರು ಹೆಲ್ಪ್ ಮಾಡಲಿಲ್ಲ ಸರ್. ಹಂಗೆಪ್ಪ ಏನೋ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ತಿಳ್ಕೊಂಡಿದ್ದೆ, ಎಲ್ಲ ಮರ್ತುಬಿಟ್ಟು ನಾವೆಲ್ಲ ಹುಚ್ಚೋಳವ. ನಾನು ಇನ್ನೊಂದು ಆಟ ಕೊಟ್ರು ಗುರು ಹತ್ರ 200 ರೂಪಾಯಿ ಇಸ್ಕೊಂಬಪ್ಪ ಅಂತ ಹೇಳಿದ್ರು. ಭಾಳಷ್ಟು ಗೋಳಾಡ್ಸರ್ ಗುರು. ಎಷ್ಟು ಮೈಂಡ್ ಇಟ್ ಆಗಿದ್ದೆ, ಹೊಡೆದ್ರೆ ಹಂಗೆ ಬಿದ್ದುಬಿಡ್ಬೇಕು, ಹಂಗೆ ಸತ್ತೋಗ್ಬಿಡ್ತಿದ್ರು. ಹಂಗೆ ಹೊಡೆಷ್ಟು ಸೆಟ್ ಬಂದಿತ್ತು. 200 ರೂಪಾಯಿ ಇಸ್ಕೊಂಬಂದ್ರೆ ಪೋಸ್ಟಿಗೆ ಸೆಲೆಕ್ಟ್ ಆಗ್ತೀಯ ಅಂತ ಹೇಳಿದ್ರು. ನಾನು ಹೋದೆ, ಎಲ್ಲರೂ ಕೇಳಿ ಸಾಕಾಗೋಯ್ತು. ನಾನು ಹೋದೆ. ಇನ್ನೊಬ್ಬ ಸಾರ್ ಹತ್ರ ಕೇಳಿದೆ, ಸರ್ 200 ರೂಪಾಯಿ ಬೇಕಿತ್ತು ಸರ್, ಹಂಗೆ ಅಂತ. ಯಾರು ಹೇಳಿದ್ರಪ್ಪ? ಇವ್ರು ಹೇಳಿದ್ರು ಸರ್, ಅದಕ್ಕೆ ಬೇಕಿತ್ತು ಸರ್. ಅವ್ರು ಹಿಂಗೆ ಕೊಡಲೇಬೇಡ, ನಮ್ಮನ್ನು ಹಿಂಗೆ ಕೊಡಲೇಬೇಡ. ಎಷ್ಟು ಆಟ ಆಡಿಸಿದ್ರೆ ಗೊತ್ತಾಗೋರು ಆ ಕಂಪ್ನಿಯಲ್ಲಿ. ದುಡ್ಡು ಕೊಡ್ಬೇಕಾದ್ರೆ ನಮ್ಮನ್ನ ಇದರಲ್ಲಿ ಬ್ಯಾಡ್ ಎಲ್ಲ ಮಾತಾಡ್ಬೇಕಾಗತ್ತೆ. ಸೊ ಅದಕ್ಕೆ ಬೇಡ. ಅಲ್ಲಿ ದುಡ್ಡು ಕೊಡ್ಬೇಕಾದ್ರೆ ಹೆಂಗೆ ಆಟ ಆಡ್ಸರಿ ಗೊತ್ತಾ ಸರ್. ಅದಾದ್ಮೇಲೆ ಕೊಟ್ಟರು ಹಂಗೆ ದೌಲತ್ತಿಂದ ಮಾತಾಡಿದ್ರು. ಸೊ ನನಗೂ ಎದ್ದಿತ್ತು, ಜೋರಾಗಿ ಎದ್ದಿತ್ತು ನನಗೆ ದೌಲತ್ತು. ನಾವು ಹೋಗ್ಲಿ ಬಿಡಿ, ಏನೋ ಮಾಡ್ತಿದ್ವಿ ಇಂಥ ಟೈಮಲ್ಲೆಲ್ಲ ಏನು ಬೇಕಾಗಿಲ್ಲ ನಮ್ಮ ಆ್ಯಟಿಟ್ಯೂಡ್ ಅಂತ ನಾವು ಸುಮ್ಮನೆ ಅದೇ. ಅದಾದ್ಮೇಲೆ ಕೊಟ್ಟರು, ಹೋಗಿ ಕೊಟ್ಟೆ. ಅದಾದಮೇಲೆ ಕಂಗ್ರ್ಯಾಚುಲೇಷನ್ ಶ್ರೀಕಾಂತ, ನೀವು ಡಿ ಪೋಸ್ಟಿಗೆ ಸೆಲೆಕ್ಟ್ ಆಗಿದ್ರೆ ಹಂಗಿಂಗಂತ ಒಂದು ಆಫೀಸಾಗ ಒಂದು ಒಳ್ಳೆ ಓಣಿ ಥರ ಪೊದೆ ಥರ ಇರುತ್ತೆ. ಅದರ ಕರ್ಕೊಂಡು ಹೋಗಿ ಶ್ರೀಕಾಂತ್ ಕಂಗ್ರ್ಯಾಚುಲೇಷನ್, ನೀವು ಸೆಲೆಕ್ಟ್ ಆಗಿದ್ದಾರೆ ಹಂಗಂತ ಹೇಳ್ಬಿಟ್ರು. ನಾನು ಶಾಕ್ ಆಗಿಬಿಟ್ಟೆ. ನಮ್ಮನ್ನು ಏನು ನಾನು ಸೆಲೆಕ್ಟ್ 30,000 ನಾನು ಸೆಲೆಕ್ಟ್ ಆಗ್ಬಿಟ್ಟು ಯಪ್ಪ ಆಫೀಸಾಗೆಲ್ಲ ಎಗ್ರಾಡಕತ್ತೀನಿ, ಹಿಂಗೆ ನೋಡಕತ್ತೀನಿ. ಎಲ್ಲಿ ಬೇಕಾರಲ್ಲಿ ನೋಡಕತ್ತೀನಿ. ಅದಾದ್ಮೇಲೆ ಇಟ್ಟಾಗೋರ ಎಲ್ಲಿ ಇಟ್ರು
ಹಾಂ ಮತ್ತು ತೆಗೀರಿ ದುಡ್ಡನ್ನ ಅಂತ. ಏನು ಸರ್, ಏನು ರೊಕ್ಕ ತೆಗಿಬೇಕು ಸರ್? ಮತ್ತು ಡೈಲಿ ಪೋಸ್ಟ್ 30K ಆಯ್ಕೆ ಮಾಡ್ಕೊಂಡಿದ್ರ ಸರ್, ಮತ್ತು ರೊಕ್ಕ ಕೊಡ್ಬೇಕೇನು ಸರ್ ಅಂತ. ಹ್ಞೂನಪ್ಪ ಕೊಡ್ಬೇಕು, ಹಂಗೆ ಹಿಂಗೆ ನೀವು ಇನ್ನೊಬ್ರಿಗೆ ನಿಮಗೆ ಬರುತ್ತೆ, ಇನ್ಕಮ್ ಬರುತ್ತೆ, ಹಂಗೆ ಹಿಂಗೆ ಅಂತೇಳಿ. ಇಲ್ಲ ಸರ್ ಇವಾಗ ಏನಿಲ್ಲ ಸರ್ ಅಂತ ನಾನು ಹೇಳ. ನನಗೆ ಸಾಕಾದ ಎಲ್ಲಿ ಬಗಣಿ ಊಟ ಸರಿಯಾಗಿ ಇಟ್ಬಿಟ್ಟೆ ಇವರು ಅಲ್ಲೇ ಎದುರು ಕುಂತಲ್ಲೇ. ನಮ್ಮ ಅಪ್ಪನಿಗೆ ಫೋನ್ ಮಾಡಿ, ಹಿಂಗಪ್ಪ 30,000 ರೂಪಾಯಿ ಇಮಿಡಿಯೇಟ್ಲಿ ಕಟ್ಬೇಕಂತೆ. ಕೊಡಲ್ಲ, ಯಾ ಸರ್ ಕೊಡ ನಮ್ಮಪ್ಪ ಏನಿಲ್ಲ, ಒಂದೇಟಿ ತಲೆ ಕೆಟ್ಟನಪ್ಪ ಅಂದ್ರೆ ಮುಗೀತು ನಮ್ಮಪ್ಪ. ಯಾ ಸರ ಕೊಡ ಅವನಿಗೆ ಏನು ದೊಡ್ಡ ಹಂಗೆ ಹಿಂಗೆ ಅದ ನಾ ಕೊಟ್ಟೆ. ನೋಡಿ ಸರ್, ನಮಗೆ ಈಗ ಕಟ್ಟೋಕ್ಕಾಗಲ್ಲ, ಒಂದು ಎಷ್ಟು ಕಟ್ಬೇಕಾ ನಾವು ಕಡಿಮೆ ಕಟ್ತೀವಿ ನೋಡಿರಿ ಸರ್, ಹಂಗೆ ಬರ್ತಾ ಸ್ವಲ್ಪ ಕಡೆ ಅಂತ ಇರ್ತೀವಿ ಅಂತ ಹೇಳಿದೆ ನಮ್ಮಪ್ಪ. ಹೇಳಿದ್ರು ಅದಾದ್ಬಿಟ್ಟು ಇಲ್ಲ ಸರ್ ದಯವಿಟ್ಟು ಕ್ಷಮಿಸಿಬಿಡಿ ಸರ್, ಆ ಥರ ಇಲ್ಲ ಹಂಗೆ ಅಂತೇಳಿ. ಇವರೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಮುಂದೆ ಲಾಸ್ಟಿಗೆ ಬಂದ್ಮೇಲೆ ಹಿಂಗೆಲ್ಲ ಎದಕ್ಕೆ ಮಾತಾಡ್ತಾರೆ. ನನಗೆ ಗೊತ್ತಿತ್ತು ಬಡವರು ಒಳ್ಳೇಬೇಕು ಹಂಗೆ ಹಿಂಗಂತ ಮಾಡಿದ್ರು. ಒಂದು 7,000 ಕಟ್ಟೋಕ್ಕಾಗತ್ತಾ? ಅದನ್ನು ಇಷ್ಟ ಆಗಲಿಲ್ಲ. 30,000 ಕಟ್ಟೋಕಂತ ನನಗೂ ಇಷ್ಟ ಆಗಲಿಲ್ಲ. ಸೊ ಅವ್ರು ಫಿಕ್ಸ್ ರೇಟ್ಗೆ ಬಂದುಬಿಟ್ಟಿದ್ರು, 30,000 ಕಟ್ಟಲೇಬೇಕು ಅಂತ. ಈಗ ಯಾವನ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ರೊಕ್ಕ ಕೂಡ ನಾವೇ ಹೋಗ್ಬೇಕು ಹಂಗರು. ಬಟ್ ಕೆಲಸ ಆದಮೇಲೆ ರೊಕ್ಕ, ನಾವು 4-5 ಜನಕ್ಕೆ ಫೋನ್ ಮಾಡ್ಬೇಕಂತೆ, ನಾವು ಅವ್ರನ್ನ ಕರ್ಕೊಂಬರ್ಬೇಕಂತೆ, ಅವ್ರನ್ನ ಒಂದಿಟ್ಟು ಇದ್ರ ಮೀಟಿಂಗ್ ಆಗ್ಬೇಕಂತೆ. ನಾವೇನೋ ನನಗೇನು ಗೊತ್ತಾಗಲ್ಲ ಗುರು, ನನಗೆ ನಮ್ಮ ತಾಯಿಗೆ ಇಟ್ಟು ಹೇಳಿದ್ ನನಗೇನು ಇಂಗ್ಲೀಷ್ ಏನು ಗೊತ್ತಾಗೋದಿಲ್ಲ. ಕನ್ನಡದಾಗ ಹೇಳ್ಬೇಕಾ, ಕನ್ನಡ ಪರ್ಫೆಕ್ಟಾಗಿ ಹೇಳ್ತೀನಿ, ಹಿಂಗೆ ಇರ್ತೈತೆ ಅವ್ರನ್ನೆಲ್ಲ ಅವತ್ತು ಯಾರು ಕೋರ್ಟ್ ಹಾಕ್ಕೊಂಬಂದು ಸ್ಪೀಚ್ ಮಾಡ್ತಾನೋ ಅದೆಲ್ಲ ಇಂಗ್ಲೀಷ್ ನಾವು ತಿಳ್ಕೊಬೇಕು, ಅದೆಲ್ಲ ಐಡಿಯಾ ಓಡಿಸ್ಬೇಕು. ನಮ್ದೇನು ಐಡಿಯಾ ಓಡಿಸೋದಿಲ್ಲ, ಕೆಲಸ ಮಾಡ್ಬೇಕಾ, ಹೊಟ್ಟೆ ತುಂಬಷ್ಟು ಕೆಲಸ ಮಾಡ್ತೀವಿ, ಹೊಟ್ಟೆ ತುಂಬಟ್ಟು ಊಟ ಮಾಡ್ತೀವಿ ಅಷ್ಟೇ. ನಮ್ದೇ ಐಡಿಯಾ ಓಡಿಸಿ ಗುರು, ಅವೆಲ್ಲ ಇಂಗ್ಲೀಷ್ ಎಲ್ಲ ಐಡಿಯಾ ಎಲ್ಲ ಓಡ್ಸೋಕ್ಕೆ ಬರಲ್ಲ ನಮಗೆಲ್ಲ. ಅವ್ರನ್ನ 5 ಜನಕ್ಕೆ ಫೋನ್ ಮಾಡಿಬಿಟ್ಟು ಈ ಲೊಕೇಶನಿಗೆ ಕರ್ಸ್ಕೊಂಬಿಟ್ಟು ನಮ್ಮ ರೂಮಿಗೆ ಕರ್ಸ್ಕೊಂಬಿಟ್ಟು ಹಂಗೆ ಅವ್ರನ್ನ ಈ ಮೀಟಿಂಗಿಗೆ ದೊಬ್ಬಿಸಿ ಒಂದು 5 ವಾರ ಅಷ್ಟೆಲ್ಲ ತಲೆಯಾಗ ಏನೇನೋ ಒಗ್ಸಿ ಅವ್ರಿಗೆ ಒಂದು 30,000-60,000 ರೂಪಾಯಿ, 1,00,000 ಗಟ್ಲೆ ಅವ್ರ ಹತ್ರ ಕಿತ್ಕೊಂಡು ಇವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಪೇ ಮಾಡಿಬಿಟ್ಟು ಏನೇನೋ ಯಾರ ಹತ್ರ ಕಳಿಸ್ಬಿಟ್ಟು ಕೆಲ್ಸಕ್ಕೆ ಸೆಲೆಕ್ಷನ್ ಆಗಿ ನಮ್ಮ ಐಡಿಯಾ ಅವ್ರಿಗೆ ತುಂಬಿ ಅವರು 5 ಜನ ಕರೆಸಿ ಎಕ್ಸೆಟ್ರಾ ಕಂಟಿನ್ಯೂ ಆಯ್ತದೆ. ಹೆಂಗೆ ಗುರು ಕಂಪ್ನಿ ಹೆಂಗೆ ಗೊತ್ತಾ, ಬಿಸ್ನೆಸ್ ಅದು ಏನು ಕಂಪ್ನಿ ಇಲ್ಲ ಗುರು. ಬಡವ್ರ ಹೊಟ್ಟೆ ಮೇಲೆ ದುಡ್ಡು ಹೊಡಿತಾರೆ ಅಷ್ಟೇ, ಬಡವ್ರ ಹೊಟ್ಟೆ ಮೇಲೆ ದುಡ್ಡು ಹೊಡಿತಾರೆ. ಸಾಕಷ್ಟು ಜನ ಯಾಮಾರಿ ಹೋಗ್ತಿದ್ದಾರೆ, ಏನು ಸಿಗಲ್ಲ. ಲಕ್ಸುರಿ ಆಗಿ ಗೋವಾಕ್ಕೆ ಹೋಗ್ಬೇಕು, ದುಬೈಗೆಲ್ಲ ಹೋಗಿ ಕಾರ್ ತಗೊಂಬರ್ಬೇಕು, ಏನಿಲ್ಲ. ನೀವೇನು ಕಾರು ಬೈಕು ತಗೊಂತಿದ್ದೀರಲ್ಲ, ಇನ್ನು ಮರ್ಯಾದೆ ತಗೊಂತಿದ್ದೀರಲ್ಲ, ಬಡವ್ರ ದುಡ್ಡಲ್ಲಿ ಎಲ್ಲ ತಗೊಂತಿದ್ದೀರ. ಯೋಚನೆ ಮಾಡಿ ಫಸ್ಟ್ ಆಫ್ ಆಲ್. ಏನು ದೊಡ್ಡ ಹಂಗೆ ಬೈಕ್ಗಳೆಲ್ಲ ತಗೊಂಡು ನಿಗ್ರಾಡ್ತಿದ್ದಿರ್ತಾನೆ, ಯಾರು ದುಡ್ಡಲ್ಲ ಸ್ವಾಮಿ, ಬಡವ್ರ ದುಡ್ಡಲ್ಲೇ ಹೊಡಿತಿರೋದು, ಬಡವ್ರ ದುಡ್ಡಲ್ಲೇ ಎಲ್ಲ ಮಾಡ್ತಿರೋದು, ಬಡವ್ರ ದುಡ್ಡಲ್ಲೇ ಅವ್ರ ಕೋಟು ಶರ್ಟು ಎಕ್ಸೆಟ್ರಾ ತಗೊಳೋದು, ಬಡವ್ರ ದುಡ್ಡಲ್ಲೇ ಅವ್ರ ಪೇಮೆಂಟ್ ಎಕ್ಸಾಕ್ಟ್ ಮಂತ್ಲಿ ಬರ್ತಾ ಇರೋದು ಬಡವ್ರ ದುಡ್ಡೇ. ನಾನು ಎಕ್ಸಾಕ್ಟಾಗಿ ನಾನೇ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನನ್ನ ಮೇಲೆ ಏನು ಮಾಡ್ತೀರಾ ಮಾಡ್ಕೊಳ್ರಿ, ಇದ್ದಿದ್ದೆ ರೆಡ್ ಹ್ಯಾಂಡಾಗಿ ಹಿಡ್ಕೊಡ್ತೀನಿ ನಾನು. ಹಿಂಗೆ ಮಾಡಿದ್ದೀರಾ, ಹಿಂಗೆ ನಡೀತಾ ಇದೆ ಆ ಕಂಪ್ನಿಲಿ ಅಂತ ಹಿಂಗೆ ಹೇಳ್ತೀನಿ. ಏನು ಆ ಕೋಟ್ ಹಾಕ್ಕೊಂಡು ಒಳ್ಳೆ ಹಿಂಗೆ ಹುಡುಗಿರ ಹತ್ರ ನಡ್ಕೊಂಡು ಹೋಗ್ತಿರಲ್ಲ, ಬಡವ್ರ ದುಡ್ಡಲ್ಲೇ ಎಲ್ಲ ಮಾಡ್ಕೊಂಡಿರೋದು ನೀವು. ಕಾರು ಮನೆ ಬಂಗ್ಲೆ ಅಟ್ಲೀಸ್ಟ್ ಫ್ಯಾಮಿಲಿನೂ ನೋಡ್ಕೊತಿದ್ದೀರ ಅಂದರೆ ಬಡವ್ರ ದುಡ್ಡಲ್ಲೇ. ಅವ್ರ ಪಾಪ ಒಂದು 5 ಜನ ಸಿಗೆ ಬಿಡಿಸಿ ಅವ್ರಿಗೆ ತಿಗ ಹೊಡೆದ್ಬಿಟ್ಟು ಹಿಂಗೆಲ್ಲ ಮಾಡ್ತೀವಿ. ಸಾರಿ ಬ್ಯಾಡೆಲ್ಲ ಮಾತಾಡ್ಬೇಕಾಗತ್ತೆ. ಅವರೆಲ್ಲ ಇದು ಮಾಡ್ತಿದ್ರಲ್ಲ ಬಡವ್ರ ದುಡ್ಡಲ್ಲೇ, ಸರಿನಾ? ಅದೆಲ್ಲ ಏನಿಲ್ಲ ಗುರು. ಆದರೆ ಹೊರ್ಗಿನ ಜನಕ್ಕೆ ಯಾರಿಗೂ ಗೊತ್ತಾಗಲ್ಲ, ಹೊರ್ಗಿನ ಔಟ್ಸೈಡ್ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಇರ್ತಕ್ಕಂಥ ಜನಗಳು ಎಷ್ಟೋ ಒಂದು 80 ಜನ, ಒಂದು 5,000 ಜನ, ಒಂದು 3,000 ಜನ ಅಷ್ಟೇ ಇರ್ತಾರೆ. ಅಷ್ಟೂ ಇರಲ್ಲ. ನಾರ್ಮಲ್ ಆಗಿ ಅವ್ರದ್ದೇ ಅಂತ ಆಫೀಸ್, ಅವ್ರದ್ದೇ ಅಂತ ಒಂದು ಗೋಡನ್ ಟೈಪು. ಅಂದರೆ ಫಂಕ್ಷನ್ಗೆಲ್ಲ ಮಾಡ್ತಾರಲ್ಲ ಗುರು, ಅದ್ರಲ್ಲಿ ಕರ್ಕೊಂಡೋಗಿ ಇವರು ಪೋಸ್ಟಿಗೆ ಹಂಗೆ ಮಾಡಿದ್ದಾರೆ, ಇಷ್ಟು ಜನಕ್ಕೆ ಹಂಗೆ ಮಾಡಿದ್ದಾರೆ, ಇಷ್ಟು ಜನಕ್ಕೆ ಅವ್ರು ದೊಡ್ಡ ಮ್ಯಾನೇಜರು, ಅಷ್ಟು ಜನಕ್ಕೆ ಇವ್ರು ದೊಡ್ಡ ಮ್ಯಾನೇಜರು, ಇಷ್ಟು ಜನಕ್ಕೆ ಇವ್ರು ಹೆಲ್ಪ್ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಏನು ದೊಡ್ಡ ಬಿಲ್ಡಪ್ಗಳು ಅದ್ರಾಗೆಲ್ಲ ತಗೊಂಡು ಹಂಗೆ ಆಗಿದ್ದೀನಿ ಹಂಗೆ ತಂದೆ ತಾಯಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮಾಡೋದು ಹಂಗೆ. ಸೊ ನಮಗೂ ಆಸೆ ಇರ್ತೈತೆ ತಂದೆ ತಾಯಿಗೆ ಸನ್ಮಾನ. ಬ್ರೋ ನೀನು ಹೇಳ್ತಿದ್ಯಲ್ಲ, ಏನು ತಂದೆ ತಾಯಿ ಸನ್ಮಾನ ಮಾಡ್ತಿದ್ಯಲ್ಲ, ನೀನು ಸ್ವಂತ ದುಡ್ಡಲ್ಲೇ ದುಡ್ಡು ಬಿಡ್ರು ತಂದೆ ತಾಯಿಗೆ ಕಿರೀಟ ತಂದಿಡು. ಅದು ಸ್ವಂತ ದುಡ್ಡಲ್ಲೇ ತಂದೆ ತಾಯಿಗೆ ಸನ್ಮಾನ ಮಾಡೋದಂದ್ರೆ, ಒಳ್ಳೇದು ಮಾಡೋದಂದ್ರೆ
ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನೀನು ದೊಡ್ಡ ಸನ್ಮಾನ ತಗೊಂಡು ತಂದೆ ತಾಯಿ ಸನ್ಮಾನ ಮಾಡೋದಲ್ಲ. ಯಾರ್ಯಾರ ಪೋಸ್ಟಲ್ಲಿ ಆ ಕಂಪ್ನಿಯಲ್ಲಿ ಎಷ್ಟು ಜನ ಒಳ್ಳೆ ಚಿಕ್ಕ ಪೋಸ್ಟಿಂದ ಹಿಡಿದು ದೊಡ್ಡ ಪೋಸ್ಟ್ವರೆಗೂ ಏನೇನಿದಿರಲ್ಲ, ನಿಮಗೆ ಮಂತ್ಲಿ ಬರೋದು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರೋದು ಅಂತ ದುಡ್ಡು. ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ. ಯಾರಿಗೆ ಹೇಳ್ಕೊತೀರ ಹೇಳ್ಕೊರು ಹೋಗ್ರಿ. ನಾನೊಂದು ಪೇಪರ್ ಇಟ್ಟು ಒಂದು ಫೋಟೋ ಹಾಕ್ಕೊಂಡು ಗೇಮ್ ಮಾಡ್ಕೊಂಡು ನಾನೇನು ವಾಯ್ಸ್ಗಳು ವಾಯ್ಸ್ ಕೊಡ್ತಾ ಇಲ್ಲ ಏನಿಲ್ಲ, ಫೇಸ್ ಟು ಫೇಸ್ ಕೊಡ್ತಾಯಿದ್ದೀನಿ. ಪೋಸ್ಟ್ಗಳೆಲ್ಲ ರೆಡಿ ಆಗ್ತಾರೆ, ಒಳ್ಳೆ ಜನ ಸಾಗರ್ ನಿಂತಿರ್ತಾರೆ ಅನ್ನಂಗೆ ಔಟ್ಸೈಡ್ ಪಬ್ಲಿಕಲ್ಲಿ ಮಾಡ್ತಾಯಿದ್ದಾರೆ ಅಮ್ಮಂಗೆ ಸುತ್ತ ಒಂದು 2 ಲೈನ್ ನಿಂದಿರ್ತಾರೆ, ಹಿಂಗೆ ಬರ್ತಿರ್ತಾರಲ್ಲ ಹಿಂಗೆ ಬಾಡಿಸ್ತಾರೆ ಆದ್ಮೇಲೆ ಹಾಂ ಹೀಗೆಲ್ಲ ಮಾಡ್ತಾರೆ ಇವ್ರು. ಅದು ಏನು ರೆಸ್ಪೆಕ್ಟ್, ಅದು ಪುರಾದರ ಕಾಲಿನ ಬಂದೈತೆ. 2 ಕಂಪ್ನಿಯಲ್ಲಿ ಅನುಭವಿಸಿದ್ದೀನಿ. ನನ್ನ ಫ್ರೆಂಡೂ ಅನುಭವಿಸಿದ್ದಾನೆ. ಅಷ್ಟು ಕಟ್ಬೇಕು ನೀನು, ಇಷ್ಟು ಕಟ್ಬೇಕು ನೀನು, ಇಷ್ಟು ಬರ್ತೈತಿ ಅಷ್ಟು ನಾನೇನಾದ್ರೆ ಹೋಗಿದ್ರೆ ಅಯ್ಯೋ ಅವ್ರ ಕಂಪ್ನಿನ ದೊರೆಡೆ ಮಾಡಿಬಿಟ್ಟು ಬಡವ್ರಿಗೆಲ್ಲ ಹಂಚ್ಬಿಡ್ತಿದ್ದೆ, ಪೇ ಎಲ್ಲ ಮಾಡಿಬಿಡ್ತಿದ್ದೆ. ಏನು ಮಾಡೋದು, ಬಡವ್ರ ಹೊಟ್ಟೆ ಮೇಲೆ ಹೊಡಿತಿದ್ರಲ್ಲ, ಏನು ನ್ಯಾಯ ಸಿಗ್ತದೆ ನಿಮಗೆ? ಏನು ಹೊಟ್ಟೆ ಸಿಗ್ತದೆ ನಿಮಗೆ? ಹೆಂಗೆ ಹೊಟ್ಟೆ ತುಂಬ್ತದಣ್ಣ ನಿಮಗೆ? ಬಡವ್ರ ಹೊಟ್ಟೆ ಮೇಲೆ ಹೊಡಿತಿದ್ದೀರಲ್ಲ, ಯಾಮಾರಿಸಿ ಈ ಥರ ಮಾಡ್ತಿದ್ದೀರಲ್ಲ. ಹೋಗ್ರಿ ದೊಡ್ಡ ಸಾವುಕಾರ ಮನೆಗಳಿಗೆ ನಮ್ಮನ್ನು ತಿಂದು ಡೇಗೆ ಸುಮ್ಮನೆ ಬಿದ್ದಿರ್ತಾರೆ, ಅವ್ರನ್ನೆಲ್ಲ ವಿಸಿಟ್ ಮಾಡ್ಕೊಳ್ರಿ, ಮನೆಗೆ ಹೋಗ್ರಿ, ಮಾತಾಡ್ರಿ, ಯಾಮಾರಿಸಿ ದುಡ್ಡು ಹೊರೀರಿ. ಯಾಕೆ ಬರೋಲ್ಲ? ಯಾಕೆ ಹೇಳಿ? ಅವ್ರೊಂದು ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದು ಲಿಂಕ್ ಹಾಕ್ತೀನಿ ನನ್ನ ಪೇಜಲ್ಲಿ, ಆ ಲಿಂಕ್ನ ನೋಡ್ಬಿಟ್ರಿ, ಎಲ್ಲ ಬರೋದೆಲ್ಲ ಕ್ಲಾರಿಟಿಯಾಗಿ ಗೊತ್ತಾಗ್ಬಿಡುತ್ತೆ. ಅದೇನು ರೆಸ್ಪೆಕ್ಟ್ ಗುರು? 2 ಲೈನ್ ನಿಂದಿರ್ತಾರೆ ಇಷ್ಟುದ್ದ, ಅವತ್ತು ಬರೋ ಗಂಟ ತಡಿಬೇಕಂತೆ. ನಾನು ಆ ಕಂಪ್ನಿಲಿ ಹೋಗಿದ್ದೆ ಗುರು, ನಾನು ಎದ್ದಿಲ್ಲ, ಇನ್ನೊಂದು ಮಾಡಿಲ್ಲ. ನಮ್ಮನ್ನು ಕುಂತಲ್ಲೇ ಕುಂತಿದ್ದೀನಿ ನಾನು. ಎದ್ದು ಬಾ ಅಂದರು, ಇಲ್ಲ ಮೇಡಮ್ ಕಾಲು ನೈತದೆ ಹಂಗೆ ಬರಲ್ಲ ಅಂತ ಹೇಳಿದೆ. ಅವ್ರಿಗೆಲ್ಲ ನಾವು ನಿಂತು ಹಿಂಗೆ ಚಪ್ಪಳೆ ಬಾಡಿಸಿ ಅವ್ರಿಗೆ ದೊಡ್ಡ ರೆಸ್ಪೆಕ್ಟ್ ಕೊಟ್ಟು ಏನು ಸಾಧನೆ ಮಾಡಿದ್ದಾರೆ ಅನ್ನಂಗೆ. ಓಹೋ ಅವ್ರೇನು ಸಾಧನೆ ಮಾಡಿಲ್ಲ ಗುರು. ಇನ್ನೊಬ್ಬ ದುಡ್ಡು ತಂದಾದ್ರೆ ಸೇರ್ಕೊಂಡಿರ್ತಾರೆ, ಇನ್ನೊಂದು 4-5 ಜನ ಸೇರ್ಕೊಂಡಿರ್ತಾರೆ, ದುಡ್ಡು ಹೊಡೆದಿರ್ತಾರೆ, ದೊಡ್ಡ ಪೋಸ್ಟ್ಗೆ ಹೋಗಿರ್ತಾರೆ ಒಂದೇ ಶಾಟಿಗೆ. ನಾವು ಎಷ್ಟೆಷ್ಟು ಜನ ಕರ್ಸ್ಬಿಟ್ಟು ಏನು ಅದಕ್ಕೆ ಸೆಲೆಕ್ಟ್ ಮಾಡಿಸ್ತೀವಿ ನೋಡು, ಎಷ್ಟು ನಾವು ಜನಗಳು ಸೇರಿಸ್ತೀವಿ ಅಷ್ಟೇ ಬೇಗ ನಾವು ದೊಡ್ಡ ಪೋಸ್ಟಿಗೆ ಹೋಗ್ತೀವಿ. ಇದು ಹೇಳಿ ನನಗೆ ಸಾಕಾಗೋಯ್ತು. ಸೊ ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ನಂದೇ ಹೋಗಿದೆ ಗುರು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಂದು 5-6 ಸಾವಿರ ದುಡ್ಡು ಹೋಗಿದೆ. ಅದಕ್ಕೆ ಇಟ್ಬಿಟ್ಟು ತಿರುಗಾಡಿ ಆಗೋಯ್ತೆ ಗುರು ಆ ಕಂಪ್ನಿಯಿಂದ. ಆ ಮೇಡಮ್ ಏನಾದರೂ ಇಲ್ಲೇ ಎದುರುಗಡೆ ಸಿಕ್ಕಿದ್ರೆ ನಂದು 10 ಸಾವಿರ ದುಡ್ಡು ಬಿಸಾಕಿ ಅಂತ ನಾನು ಹೇಳ್ತಿದ್ದೆ, ಮಗ ಕೊಡ್ಬಿಟ್ಟು. ಸೊ ಇಲ್ಲಿ ಯಾರ್ದು ಹೆಸರು ತೊಗೊಂಡು ಮಾಡಿಲ್ಲ, ಯಾವ ಕಂಪ್ನಿ ಹೆಸರು ತಗೊಂಡು ನಾನು ಮಾಡಿಲ್ಲ. ಸೊ ಆ ಮೈಂಡ್ ಇದ್ದರೆ ತೆಗ್ದಾಕ್ಬಿಡಿ. ನೀನು ಈ ಕಂಪ್ನಿಗೆ ಹೇಳಿದೀಯಪ್ಪ, ಇದೇ ಕಂಪ್ನಿಗೆ ಅಂತ ಹೇಳಿದೆ. ಸೊ ಎಲ್ಲ ತಲ್ಲಿ ಕಂಪ್ನಿಗಳಿದೆ, ತುಂಬಾ ಇದೆ, ಕೋಟ್ಯಾನುಗಟ್ಲೆ. ಸೊ ಕಂಪ್ನಿಗಳಿದೆ, ಕೋಟ್ಯಾಂತರ ಜನರು ಇದ್ದಾರೆ, ಯಾರೂ ತಗೊಂಡು ಮಾಡಿಲ್ಲ. ಸರಿನಾ? ಸೊ ನನಗೆ 5 ಎಕ್ಸ್ಪೀರಿಯನ್ಸು. ನಂದು ಇಷ್ಟು 5-6 ಸಾವಿರ ದುಡ್ಡು ಹೋಗಿದೆ. ಯಾವನು ಕೊಡಲ್ಲ, ಯಾವಳು ಕೊಡಲ್ಲ. ನನಗೆ ಆಗಬಾರ್ದು, ಇನ್ನೊಬ್ರಿಗೆ ಆಗಬಾರ್ದು ಅಂತ. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸರಿನಾ? ಅದು ಬಿಟ್ಟು ನೀನು ಹಂಗೆ ಅವನಿಗೆ ಬರಲಿ ಗುರು, ಬನ್ನಿ ನಾನು ಫೇಸ್ ಟು ಫೇಸ್ ಒಬ್ಬನೇ ಬರ್ತೀನಿ. ಎಲ್ಲಿ ಬೇಕಾದರೂ ಐ ಡೋಂಟ್ ನೋ, ಬರ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.